ಶಾಲೆಗಳಲ್ಲಿ ಸಮಸ್ಯೆ ಆಗೋದು ಒತ್ತಕ್ಷರಗಳನ್ನ ಕಲಿಸುವಾಗ, ಅದರಲ್ಲಿ ಸ್ಪೆಷಲ್ ಆಗಿ ವಿಜಾತಿ ಒತ್ತಕ್ಷರ ಅವುಗಳನ್ನ ಕಲಿಸುವಾಗ ಅಥವಾ ಅದನ್ನ ಓದ್ತಾರೆ, ಬಟ್ ಬರೆಯೋದು ಹೇಗೆ ಅಂತ ಗೊತ್ತಾಗ ನಾವು ಡೈರೆಕ್ಟ್ ಆಗಿ ಒತ್ತಕ್ಷರಗಳನ್ನ ಬೋರ್ಡ್ ಮೇಲೆ ಬರೆದ್ಬಿಟ್ಟು ವಿಶ್ವ ಇದು ವಿಶ್ವಪ್ಪ ಅಂತ ಹೇಳಿದ್ರೆ ಅದು ಬಹಳ ನಮಗೆ ಶಾರ್ಪ್ ಇದ್ದು ಕಲಿತಾರೆ. ಬಟ್ ಬುದ್ಧಿ ಏನು ಬರದೇ ಇರೋ ಮಕ್ಕಳು ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒತ್ತಕ್ಷರ, ಅದರಲ್ಲೂ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನ ಅತಿ ಸುಲಭವಾಗಿ ಹೇಗೆ ಕಲಿಸೋದು ಅನ್ನೋ ಕಾರಣಕ್ಕೆ ಈ ತರಗತಿಯನ್ನ ಈ ಕ್ಲಾಸ್ ಅನ್ನು ತಗೋತಿದ್ದೀನಿ. ಸೊ ನೀವೆಲ್ಲ ಎದ್ದೇಳಿಲ್ಲ, ನಿಮ್ ಕನ್ನಡ ಗೊತ್ತಾಗ್ತದ ಮಾತಾಡಕ, ಕನ್ನಡ ಬರುತ್ತೆ, ಕನ್ನಡ ಆದ್ರೆ ಬರ್ತಾನೆ आते किस करता आते चलो पढ़ने का आते कन्नड़ा कन्नड़ा अक्षर पढ़ते चलो शुरू करेंगे। मैं इधर एक, ये दो, ये तीन का बॉक्स, वो चार, ये चार बॉक्स समझ ಇದು ಎಷ್ಟು ಒಂದು ಅದು ಅದು ನಾನು ಈಗ ಮ್ಯೂಸಿಕ್ ಹಾಕ್ತೀನಿ, ನೀವೇನ್ ಮಾಡಬೇಕು ರೌಂಡ್ ಹೋಗ್ತಾ ಇರೋ ಫೈರ್ ಆನ್ ದ ಮೌಂಟೇನ್ ರನ್ 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 ಅಂತ ಹೆಂಗ್ ಓಡ್ತೀವಿ ಹಂಗೆ ರೌಂಡ್ ಹೋಗ್ಬೇಕು. ನಾವು ಮ್ಯೂಸಿಕ್ ಸ್ಟಾಪ್ ಆದ್ಗಳೇ ನೀವು ಯಾರು ಯಾವ ಬಾಕ್ಸ್ ಅಲ್ಲಿ ಆದ್ರೂ ನಿಲ್ಬೇಕು. 1 2 3 4 ಯಾವ್ದ್ರಲ್ಲಾದ್ರೂ ನೀವು ನಿಮ್ಗೆ ಇಷ್ಟವಾದಲ್ಲಿ ನಿಲ್ರಿ. ಓಕೆ, ಇಲ್ಲಿಂದ 1, ಇದ್ರ ಆ ಕಡೆ 2, ಅದು 3, ಇದು 4. ನಾನೇನ್ ಮಾಡ್ತೀನಿ, ಅಲ್ಲಿರೋ ಒಂದು ಚೀಟಿ ಎತ್ತೀನಿ. ಚೀಟಿ ಎತ್ತಿದ ನಂತರ ಆ ಚೀಟಿಯಲ್ಲಿ ಎಷ್ಟು ನಂಬರ್ ಬಂದಿರುತ್ತೋ ಆ ಬಾಕ್ಸ್ ನಲ್ಲೆಲ್ಲ ಔಟ್. ಅರ್ಥ ಆಯ್ತಾ? मैं एक चीटी उसमें कौन सा नंबर आता है वो नंबर बॉक्स में कौन खड़े हैं वो सभी आउट हो जाते हैं। चलो शुरू करेंगे। बॉक्स में ये बॉक्स में ये बॉक्स ओके ಒಂದು ಶೀಟ್ पे पीछे ಅದರ ನಂಬರ್ 2 ನಂಬರ್ 2 ಈ ಇವ್ರಿಗೆ ಔಟ್. ಈ ಕಡೆ ಬನ್ನಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಝೇಬಾ. ಹಾ ಝೇಬಾ. ನೆಕ್ಸ್ಟ್ ನಿಮ್ಮ ಹೆಸರು? ಮೊಹಮ್ಮದಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನೀವು ಔಟ್ ಆದ್ರೆ ಈ ಕಡೆ ಬೇಕು. ಒಂದು ನೀವೇ ಬರೋದು. ಬನ್ನಿ. ನಿನ್ನ ಹೆಸರೇನು? ನಾಮ नाजिया. नेक्स्ट ನಿನ್ನ ಹೆಸರೇನು? ಆಯಿಷಾ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. कौन सा ये बॉक्स है? ये बॉक्स कौन सा बॉक्स है? ये बॉक्स में राइट ಒಂದು ಬಾಕ್ಸ್ ರೈಟ್. ನಾಲ್ಕು ನೀವಿಬ್ರು. ನಿನ್ನ ಹೆಸರೇನು? ಸುಮಯ್ಯ. ನೆಕ್ಸ್ಟ್ ನಿನ್ನ ಹೆಸರು? ಸುಮಯ್ಯ. ನಿಂದ? ಹಾಸ್ಮಿಯಾ. ತಸ್ಮಿಯಾ. ಓಕೆ ನೆಕ್ಸ್ಟ್. ರೆಡಿ. ಬಾಕ್ಸ್
इधर ही करेगा। ये बॉक्स है ना, ये कह रहा है ये बॉक्स में है, ये बॉक्स में है, तुम्हें कौन सा बॉक्स मिलता है? Alright, thank you. ನಾಲ್ಕು ನಿಮ್ಮ ಓಕೆ ನಿಮ್ಮ ಹೆಸರೇನ? ಅಬೂರಿಯಾ? ಅಬೂರಿಹಾ. Alright, okay. Okay, stop. Okay. ನೀವೆಲ್ಲ ಕೂತ್ಕೊಳ್ಳಿ, ಪ್ರಮುಖ ಮಾಡಬಹುದು. ಕೂತ್ಕೊಳ್ಳಿ. ಇದೇ ತರ ಗೇಮ್ ಮುಂದುವರಿಯುತ್ತದೆ, ಔಟ್ ಆಗೋದು. ಕೂತ್ಕೊಳ್ಳಿ. ಬೈಟ್. ಇದೇ ತರ ಗೇಮ್ ಮುಂದುವರಿಯುತ್ತದೆ. ಓಕೆ, ಲಾಸ್ಟ್ ಗೆ ಯಾರು ಉಳಿತೀರಿ ಅವರು ವಿನ್ನರ್. ಲಾಸ್ಟ್ ಫೋನ್ ಬಸ್ತೆ ಫೋರ್ ವಿನ್ನರ್. ಓಕೆ, ರೈಟ್. ನಿಮಗೆ ಈ ತರ ನಾವು ಸುಮ್ಮನೆ ಫಸ್ಟ್ ಅಲ್ಲಿ ನಾವು ಮಾಡುವಂತ ಆಕ್ಟಿವಿಟಿ ಮಾಡ್ಕೊಂಡು ಅವ್ರನ್ನ ರೆಡಿ ಮಾಡ್ಕೊಂಡು ತಿಳ್ಕೊಳ್ಳಿ. ಈಗ ನಾನು ಒಂದಿಷ್ಟು ಹೆಸರು ಬರ್ರೆ, ಇಲ್ಲಿ ನೋಡಿ, ಇಲ್ಲೊಂದು ಹೆಸರು ನಾನು ಟಿಕ್ ಹಾಕ್ತೀನಿ, ಇಲ್ಲೊಂದು ಹೆಸರು ಹಾಕ್ತೀನಿ. ಇದು ಇಲ್ಲ, ನಾನು ಬೇಕಂತಾನೆ ಯಾವತ್ತು ಕೊಟ್ಟಿದ್ದೀನಿ. ಸೊ ಇಲ್ಲೊಂದು ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೂರು ಹೆಸರು ಟಿಕ್ ಹಾಕಿದ್ದೀನಿ. ಹೌದಾ? ಯಾವ್ದಕ್ಕೆ ಟಿಕ್ ಹಾಕಿನಿ ಏನಾದ್ರು ಗೊತ್ತಾಗುತ್ತಾ? ಯಾಕೆ ಟಿಕ್ ಹಾಕಿದ್ದೀನಿ? ಒತ್ತಕ್ಷರ ಎಲ್ಲೈತೆ? ಇಲ್ಲಿದೆ. ಹೌದಾ? ಇವು ಮೂರು ಜನರ ಹೆಸರಲ್ಲೂ ಒತ್ತಕ್ಷರ ಇದೆ. ಅದನ್ನ ಬಿಟ್ಟು ಯಾರ್ದನ್ನ ಹೆಸರಲ್ಲಿ ಒತ್ತಕ್ಷರ ಇದೆಯಾ? ಮತ್ತೆ ಉಳ್ಕೊಂಡಿರೋ ಜನ ಎದ್ದೇಳ್ರಿ. ಉಳಿದವರು लास्ट गेम में बचे हैं ना, कौन कौन बचे? नाम क्या तुम्हारा? मुबशिर. तुम्हारा? अल्फिया. हाँ, नेक्स्ट ಮತ್ತೆ ಸಾನಿಯಾ. ನೆಕ್ಸ್ಟ್ ಆಫ್ರೀನ್. ಓಕೆ, ಬೈಟ್. ಇಷ್ಟು ಜನರಲ್ಲಿ ಮತ್ತೆ ಸಿಕ್ತಾ ಒತ್ತಕ್ಷರದ ಹೆಸರು ಯಾರ್ಯಾರು ಸಿಕ್ಕರು? ಅಲ್ಫಿಯಾ, ಆಫ್ರೀನ್. ಹೌದಾ? ಸೊ ಇಲ್ಲಿ ಒತ್ತಿದೆ. ಆಫ್ರೀನ್ ಅಂತ ಹೆಸರು ಹೇಳಿದ್ರೆ ಆಫ್ರೀನ್ ಬಿಟ್ಟು ಬೇರೆ ಯಾರಿಗೆ ಬೆಲೆ ಬರುತ್ತೆ? ಕೈ ಅಂತ आफरीन, मैं आफरीन नाम बोलता हूँ और आप लिखते ना, किसको लिखने का आता है? आफरीन बिट्टो, आफरीन छोड़ के किसे लिखने का आता है? इसको मैं नाम लिखना था, आपके नाम किसमें आपके नाम लिखना था बिना तुम्हें आते बिना देख के? वेरी गुड. हाँ, राइट. ओके, सो खुद कर आराम में. ಇಲ್ಲಿ ನೋಡಿ, ಬಹುತೇಕ ನಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಸೊ ಅಕ್ಷರಗಳನ್ನ ಗುರುತಿಸ್ತಾರೆ, ಯ ಸ ದ. ಆಮೇಲೆ ಅವುಗಳನ್ನು ಒತ್ತಕ್ಷರ ಆಗಿ ಬರೆಯೋದು ಹೇಗೆ, ಒತ್ತಕ್ಷರಗಳನ್ನ ಹೇಳಿದಾಗ ತಪ್ಪಿಲ್ಲದಂತೆ ಬರೆಯೋದು ಹೇಗೆ ಅಂತ ಬಹಳಷ್ಟು ಮಕ್ಕಳಿಗೆ ಬರೋದಿಲ್ಲ. ಸೊ ಅವಾಗ ನಾವೀಗ ಆಲ್ರೆಡಿ ನಾವೇನ್ ಹೇಳ್ತೀವಿ, ಒತ್ತಕ್ಷರ ಅಂದ್ರೆ ಏನಂತ ಹೇಳ್ತೀವಿ. ಹೌದಾ? ಒತ್ತಕ್ಷರ ಅಂದ್ರೆ ಏನು? ಹೌದಾ? ಒತ್ತಕ್ಷರ ಅಂದ್ರೆ ಈ ತರ ನಾವು ಟ ಅಂತ ಇದೆ, ಇದು ಟ ಕೊಟ್ಟರೆ ಒತ್ತು, ಸ ಇದೆ, ಇದು ತಾ ಒತ್ತು ಕೊಟ್ಟಿದ್ದೀನಿ ಒತ್ತು ಅಂತ ಹೇಳ್ತೀವಿ. ಸೊ ಹೀಗೆ ಹೇಳೋದು ಒತ್ತಕ್ಷರ ಅಲ್ಲ. ಹೇಗೆ ಹೇಳ್ಬೇಕು? ಒತ್ತಕ್ಷರ ಅಂದ್ರೆ ಇದು ಒಂದು ವ್ಯಂಜನ. ಕನ್ನಡದಲ್ಲಿ ವ್ಯಂಜನ ಅಂತ ಬರ್ತವೆ. ಇದು ವ್ಯಂಜನ, ಇದನ್ನು ವ್ಯಂಜನ. ನಾವು ಉರ್ದು ಶಾಲೆಯಲ್ಲಿ ಬಹುತೇಕ ವ್ಯಂಜನ ಸ್ವರ ಅಂತ ಕಲ್ಸಕ್ಕೆ ಬಂದ್ರೆ ಕಷ್ಟನೇ ಮಕ್ಕಳಿಗೆ, ಬಟ್ ಕೆಲವೊಂದು ಶಾರ್ಪ್ ಏನೋ ಮಕ್ಕಳಿಗೆ ಕಲಿಸ್ಬೋದು. ಬಟ್ ವ್ಯಂಜನದ ಏನ್ ಹೇಳ್ತೇವೆ? ಒತ್ತಕ್ಷರ ಅಂದ್ರೆ ವ್ಯಂಜನದ ಮುಂದೆ ವ್ಯಂಜನ ಬಂತು. ಇಲ್ಲಿ ವ್ಯಂಜನ. ಹೌದಾ ಸರ್? ಇಲ್ಲ ಸರ್, ವ್ಯಂಜನದ ಕೆಳಗೆ ವ್ಯಂಜನ ಬರ್ಬೇಕಲ್ಲ ಸರ್. ವ್ಯಂಜನದ ಕೆಳಗೆ ಕೊಡ್ತೀವಿ ನಾವು, ಮುಂದೆ ಎಲ್ಲಿ ಕೊಡ್ತೀವಿ? ನೀವ್ ಹೇಳ್ತೀರಾ ವ್ಯಂಜನದ ಮುಂದೆ ವ್ಯಂಜನ ಬಂದು, ವ್ಯಂಜನದ ಕೆಳಗೆ ವ್ಯಂಜನ ಕೊಟ್ಟಿವಲ್ಲ, ಹಾಗಲ್ಲ. ಅದನ್ನ ಬಿಡಿಸಿ ಬರೆಯೋ ಲೆಕ್ಕಕ್ಕೆ ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ಇದನ್ನು ವ್ಯಂಜನ, ಟ ವ್ಯಂಜನ, ಇದನ್ನು ಟ ವ್ಯಂಜನ. ವ್ಯಂಜನದ ಮುಂದೆ ಮತ್ತೆ ಬಂದ ಹೇಳಿ ವ್ಯಂಜನನೇ ಬಂದು, ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ಅದು ಒತ್ತಕ್ಷರ. ಇಲ್ಲಿ ನೋಡಿ, ಇದು ಸ ವ್ಯಂಜನನ ಸ್ವರ.
ವ್ಯಂಜನ ಅ ಆ ಇ ಈ ಉ ರು ಎ ಎ ಐ ಒ ಓ ಔ ಅಂ ಓ ಓ ಔ ಅವಷ್ಟೇ ಸ್ವರ. ಅದು ಬಿಟ್ಟರೆ ಅಂ ಅಹ ಬಿಟ್ಟು ಉಳಿದವೆಲ್ಲವೂ ವ್ಯಂಜನ. ಇದು ಸ ವ್ಯಂಜನ. ಇದೇನಿದು ಒತ್ತು. ಇದು ನೋಡಕ್ಕೆ ಹಿಂಗಿದೆ. ಈ ಒತ್ತಿದ್ರೆ ಈ ತ ಇದ್ದಂಗೆ. ಇದನ್ನು ತ ಅಂದ್ರೆ ಅದೇ, ಇದು ಅಂದ್ರು ಅದೇ. ನಾವು ತನ ಈ ತರ ತ ಅಂತ ಒತ್ತು ಕೊಡಲ್ಲ. ಇದ್ರ ಬದಲಾಗಿ ಯಾವ್ದು ಕೊಡ್ತೀವಿ? ಇದು ಕೊಡ್ತೀವಿ. ಇದು ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ತ. ಹಾಗಾದ್ರೆ ಇಲ್ಲಿ ಸರ್ಕ ಯಾವ ಒತ್ತಿದೆ? ವೆರಿ ಗುಡ್. ಯಾವ್ದಿದೆ? ವೆರಿ ಗುಡ್. ತ. ವ್ಯಂಜನದ ಮುಂದೆ ವ್ಯಂಜನ ಬಂತ? ಬಂದಿಲ್ಲ. ವ್ಯಂಜನದ ಮುಂದೆ ವ್ಯಂಜನ ಬಂತ ಇಲ್ಲ. ಸೊ ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ಅದು ಒತ್ತಕ್ಷರ. ಇನ್ನು ಒಂದು ಈಸಿ ಅಂದ್ರೆ, ಒಂದು ಅಕ್ಷರವನ್ನು ಉಚ್ಚಾರ ಮಾಡುವಾಗ ಗಂಟಲಲ್ಲಿ ಸ್ವಲ್ಪ ಮಟ್ಟಿಗೆ ಉಸಿರನ್ನ ತಡಿತೀವಿ. ತಡಿತು ಅಂದ್ರೆ ಅದು ಒತ್ತಕ್ಷರ. ಉಸಿರನ್ನ ತಡೆದು ಉಚ್ಚರಿಸೋದು ಒತ್ತಕ್ಷರ. ಈಗ ನೋಡಿ, ಅಕ್ಕರೆ ಅಂತ ಹೇಳ್ತೀನಿ. ಒಂದು ಶಬ್ದ ಏನ್ ಹೇಳ್ತೀನಿ? ಅಕ್ಕರೆ. ಫಸ್ಟ್ ಅ ಅಂದ್ರೆ ಅ ಏನಾದ್ರೂ ಉಸಿರು ಸ್ಟಾಪ್ ಆಗ್ತದೆ, ಹೊರಗಡೆ ಬರುವಂತ ಉಸಿರು ಅ ಆರಾಮಾಗಿ ಏನ್ ಸ್ಟಾಪ್ ಆಗಲ್ಲ. ನಿಮ್ಗೆ ಏನ್ ತೊಂದರೆ ಆಗ್ತದ ಗಂಟ್ಲಲ್ಲಿ? ಏನಾದ್ರು ಆಗ್ತಾ ಇದೆಯಾ? ಇಲ್ಲ. ಅ ಅಂದ್ರೆ ಅ ಏನ್ ತೊಂದರೆ ಇಲ್ಲ ಅಂದ್ರೆ ಅದು ಒತ್ತಕ್ಷರ, ಅದಕ್ಕೆ ಬರಲ್ಲ. ಅಕ್ಕ ಅಕ್ಕ ಅಕ್ಕ. ನಮ್ಮ ಉಸಿರು ಏನಾಗತ್ತೆ ಇಲ್ಲಿ ಗಂಟ್ಲಲ್ಲಿ? ಉಸಿರು ಸ್ಟಾಪ್ ಆಗ್ತಾ ಇದೆ. ಉಸಿರು ಸ್ಟಾಪ್ ಆಗ ಅಕ್ಕ ಅಂದ್ರೆ ಯಾವಾಗ ಉಸಿರು ಸ್ಟಾಪ್ ಆಯ್ತಲ್ಲ ಅಲ್ಲಿ ಒತ್ತು ಬರ್ತದೆ. ಸೊ ಅಕ್ಷರವನ್ನು ಉಚ್ಚಾರ ಮಾಡುವಾಗ ಗಂಟಲಲ್ಲಿ ಸ್ವಲ್ಪ ಮಟ್ಟಿನ ಉಸಿರನ್ನ ತಡೆದು ಉಚ್ಚರಿಸುವಂಥದ್ದೇ ಒತ್ತಕ್ಷರ. ಅರ್ಥ ಆಯ್ತಾ? ಒತ್ತಕ್ಷರ ಅಂದ್ರೇನು? ವ್ಯಂಜನದ ಮುಂದೆ ವ್ಯಂಜನ ಬಂದ್ರೆ ಅದನ್ನು ಒತ್ತಕ್ಷರ ಅಂತ ಹೇಳ್ಬೋದು. ಇಲ್ಲ ಇನ್ನೂ ಒಂದು ಈಸಿಯಾಗಿ ಹೇಳೋದಂದ್ರೆ, ಅಕ್ಷರ ಉಚ್ಚಾರ ಮಾಡುವಾಗ ಹೇಳುವಾಗ, ಉಚ್ಚಾರ ಅಂದ್ರೆ ಏನರ್ಥ? ಹೇಳುವಾಗ ಗಂಟಲಲ್ಲಿ ಸ್ವಲ್ಪ ಮಟ್ಟಿಗೆ ಏನ್ ಮಾಡ್ತದ? ಉಸಿರು ಏನಾಗ್ತದ? ಸ್ಟಾಪ್ ಆಗ್ತದ. ಸ್ವಲ್ಪ ಮಟ್ಟಿಗೆ ಉಸಿರು ತಡೆದು ಉಚ್ಚರಿಸ್ತೀವಿ. ತಡೆದು ಉಚ್ಚರಿಸಿದ್ರೆ ಅಲ್ಲಿ ಒತ್ತು ಬರ್ತದಂತ. ಈಗ ನಾನು ನೋಡು, ಬಸವ ಬಸವ ಅಂದೆ. ಇದರ ಒತ್ತಕ್ಷರ ಬರ್ಬೋದಾ? ನೋಡಿ, ಬಸವ ಅಂದ್ರೆ ಅಂದ್ರೆ ಒತ್ತಕ್ಷರ ಬರ್ತದೆ ಇಲ್ಲಿ. ಯಾಕೆ ಬರಲ್ಲ ಹೇಳ್ರಿ? ಕಿವನಯ ಉರ್ದಿನಾಗಿ ಹೇಳಿ ಗೊತ್ತಾಗುತ್ತೆ ಯಾಕೆ ಬರಲ್ಲ. ಬಸವ ಅಂದ್ರೆ ಇಲ್ಲಿ ಒತ್ತು ಬರಲ್ಲ. ಯಾಕೆ? ಹೌದಾ? ಉಸಿರು ನಿಲ್ಲುತ್ತಾನೆ. ಬಸವ ಅಂದ್ರೆ ಏನಾದ್ರು ನಿಲ್ತದ? ಇಲ್ಲೇನಾದ್ರು ತೊಂದರೆ ಆಗ್ತಾ ಇದೆಯಾ? ಇಲ್ಲ. ಅಂದ್ರೆ ಇದಕ್ಕೆ ಒತ್ತಕ್ಷರ ಬರೋದಿಲ್ಲ. ಈಗ ನೋಡಿ, ವಿಸ್ಮಯ ವಿಸ್ಮಯ ಅಂದ್ರೆ ವಿಸ್ಮಯ ಅಂದ್ರೆ ವಿಸ್ಮಯ. ಉಸಿರು ಎಲ್ಲಾದ್ರೂ ಸ್ಟಾಪ್ ಆಗತ್ತಲ್ಲ, ವಿಸ್ಮಯ. ನೋಡಿ, ಗಾಡಿ ವಿಸ್ ಸ್ಟಾಪ್ ಆಗಿ ಮಯ. ಹೌದಾ? ವಿಸ್ಮಯ. ಗಾಡಿ ಎಲ್ಲಾದ್ರೂ ಉಸಿರು ಸ್ಟಾಪ್ ಆಗ್ತಾ ಇದೆಯಾ? ಯಾವ ಅಕ್ಷರದಲ್ಲಿ ಸ್ಟಾಪ್ ಆಗ್ತದೆ? ಯಾವ ವಿ ಅಂದ್ರೆ ವಿ. ಫಸ್ಟ್ ವಿ ಅಂದ್ರೆ ಏನಾದ್ರು ಉಸಿರು ಸ್ಟಾಪ್ ಆಗ್ತದೆ ಗಂಟಲಲ್ಲಿ. ವಿಸ್ ಅಂದ್ರೆ ವಿಸ್ಮ ಅಂದ್ರೆ ಎಲ್ಲಿ ಸ್ಟಾಪ್ ಆಗ್ತದೆ? ವಿಸ್ಮಯ. ಯಾವ ಅಕ್ಷರದಲ್ಲಿ? ನಮ್ಗೆ ಗೊತ್ತಿರಲಿ, ಸಾಕ ಒತ್ತು ಬರುತ್ತೆ. ಎಲ್ಲಿ ಉಸಿರು ಸ್ಟಾಪ್ ಆಯ್ತು ಸಾಕ ಒತ್ತು ಬರುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸಾಕ ಒತ್ತು ಬರುತ್ತೆ. ವಿಸ್ಮಯ. ಹೌದಾ? ಯಾವಾಗ ನಮ್ಮ ಉಸಿರು ಸ್ಟಾಪ್ ಆಯ್ತು ಅಲ್ಲೇ ಒತ್ತು ಬರುತ್ತೆ. ಈಗ ನೋಡಿ, ಸರಳ ಅಂದ್ರೆ ಸರಳ. ಒತ್ತು ಬರ್ತದ? ಬರಲ್ಲ. ಬರಲ್ಲ. ಬರುತ್ತಾ? ಸರಳ ಬರುತ್ತಾ? ಬರಲ್ಲ. ಯಾಕೆ ಹೇಳ್ರಿ? ಇಲ್ಲಿ ಉಸಿರು ಸ್ಟಾಪ್ ಆಗೋದಿಲ್ಲ. ಈಗ ನೋಡಿ, ಜನ್ಮ ಅಂದ್ರೆ ಜನ್ಮ. ಉಸಿರು ಎಲ್ಲ ಸ್ಟಾಪ್ ಆಗ್ತದೆ ನೋಡ್ರಿ. ಜನ್ಮ. ವೆರಿ ಗುಡ್. ಎಲ್ಲಿ? ಶಬಾಷ್. ಎಲ್ಲಿ ಸ್ಟಾಪ್ ಆಗ್ತದೆ ಉಸಿರು? ಜ ಅಂದ್ರೆ ಉಸಿರೇನ ಸ್ಟಾಪ್ ಆಗಲ್ಲ? ಇಲ್ಲ. ಜನ್ಮ
ಹೋಗೋದು ಗಾಡಿ ಇಲ್ಲಿ ಸ್ಟಾಪ್ ಆಯ್ತು. ಜನ್ ಸ್ಟಾಪ್ ಎಲ್ಲೈತೆ ನ ಅಂದ್ರೆ ನಮ್ಗೆ ತಿಳಿದಿ ನಾಲ್ಕ ಉಸಿರು ಸ್ಟಾಪ್ ಆಯ್ತು ಅಂದ್ರೆ ಒತ್ತು ನಾಲ್ಕ ಬರುತ್ತೆ. ನಾಲ್ಕ ಒತ್ತು ಬರುತ್ತೆ. ಜನ್ ಮಾ ಜನ್ ಮಾ ಅಂದ್ರೆ ನಾಲ್ಕು ಉಸಿರು ಸ್ಟಾಪ್ ಆಯ್ತು ಒತ್ತು ಬರುತ್ತೆ. ಒತ್ತು ಯಾವುದು ಬರುತ್ತೆ ಅದಕ್ಕೆ ಅಂತ ಗೊತ್ತಿಲ್ಲ ನಮ್ಗೆ. ಒತ್ತು ಯಾವುದು ಬರುತ್ತೆ? ನಾಲ್ಕು ಉಸಿರು ಸ್ಟಾಪ್ ಆದ್ರೆ ನಾಲ್ಕು ಒತ್ತು ಬರುತ್ತೆ. ಜನ್ಗ ಜನ್ ಉಸಿರು ಸ್ಟಾಪ್ ಆಯ್ತು. ಯಾವಾಗ ಉಸಿರು ಸ್ಟಾಪ್ ಅನ್ನೇ ನಂತರ ಅಕ್ಷರ ಏನು ಬರುತ್ತಲ್ಲ ಜನ್ ಅಂದ್ರೆ ಜನ್ ಜನ್ ಹೇಳಿ ಜನ್. ಯಾರಿಗೆ ಒತ್ತು ಬರುತ್ತೆ ಇಲ್ಲಿ? ಯಾರಿಗೆ ಬರ್ತದೆ? ನಾ. ವೆರಿ ಗುಡ್. ನಾ ಒತ್ತು ಯಾವ್ದು ಕೊಡ್ಬೇಕಪ್ಪ ನನಗೆ ಗೊತ್ತಿಲ್ಲ. ಉಸಿರು ಸ್ಟಾಪ್ ಆದ ತಕ್ಷಣ ನೆಕ್ಸ್ಟ್ ಅಕ್ಷರ ಏನು ಬರುತ್ತಲ್ಲ ಅದೇ ಒತ್ತು. ಈಗ ನೋಡಿ ಜನ್ ಉಸಿರು ಸ್ಟಾಪ್ ಆಯ್ತು. ಜನ್ ಮ. ಹಾಗಾದ್ರೆ ನಾಲ್ಕ ಏನು ಒತ್ತು ಬರುತ್ತೆ? ನಾಲ್ಕ ಏನು ಒತ್ತು ಬರುತ್ತೆ? ಮ. ಹಾಗಾದ್ರೆ ನಾನು ಈಗ ಕೊಡ್ಲೆ ಇದು ಕರೆಕ್ಟಾ? ಇಲ್ಲ ಅಂದ್ರೆ ಮ ಇದೊಂದ್ರು ಒಂದೇ ಇದೊಂದ್ರು ಒಂದೇ ಮ ಇದ್ದಂಗೆ. ಇದಿದ್ರೆ ಏನಿದ್ದಂಗೆ ಒಂದು ನಾಲ್ಕು ಬೇರೆ ಬೇರೆ ಬರ್ತೀವಿ. ಯಾವ್ದಾವ್ದಂದ್ರೆ ನ ಇದೆ ನದ್ದು ಹಿಂಗ್ ಕೊಡ್ತೀವಿ. ತ ಇದೆ ತದ್ದು ಹಿಂಗ್ ಕೊಡ್ತೀವಿ. ಹೌದಾ? ಆಮೇಲೆ ಇನ್ನೊಂದು ಯಾವುದು ಯಾ ಇದೆ ಯಾದ್ದು ಹಿಂಗ್ ಕೊಡ್ತೀವಿ. ಲ ಇದೆ ಲದ್ದು ಹಿಂಗ್ ಕೊಡ್ತೀವಿ. ಇನ್ನೊಂದು ಯಾವುದು ರ ಇದೆ ರದ್ದು ಹಿಂಗ್ ಕೊಡ್ತೀವಿ. ಮಾರಿ ಅಮ್ಮ. ಹೌದಾ? ಇವು ಅಕ್ಷರಗಳೇ ಅಲ್ಲ. ಇವು ಅಕ್ಷರಗಳೇ ಅಲ್ಲ. ಆದ್ರೂ ಒತ್ತು ಕೊಡುವಾಗ ಇವುಗಳನ್ನು ನಾ ಅಂತ ಇದು ನಾ ಅಂತ ತಿಳ್ಕೋಬೇಕು. ಇದನ್ನ ತ ಅಂತ, ಇದನ್ನ ಯಾ ಅಂತ, ಇದನ್ನ ಲ ಅಂತ, ಇದನ್ನ ರ ಅಂತ, ಇದನ್ನ ಮ ಅಂತ ತಿಳ್ಕೋಬೇಕು. ಸರಿ. ಜನ್ ಜನ್ಮ ಜಗ್ ಜ ಅಂದ್ವಿ ಜಗ್ ಬರ್ದ್ವಿ. ಜನ್ ನಾಲ್ಕು ಬರ್ತದೆ. ಏನ್ ಬರ್ತದೆ? ಜನ್ ಉಸಿರು ನಿಂತ ಮೇಲೆ ಯಾವ ಅಕ್ಷರ ಬರ್ತದೆ ನೋಡಿ? ಜನ್ ಮ. ಹಾ ಜನ್ಮ ಜನ್ಮ. ಅರ್ಥ ಆಯ್ತಾ? ಜನ್ಮ. ಓಕೆ. ಈ ತರ ಯಾವ್ದಕ್ಕೆ ಉಸಿರು ನಿಲ್ಲುತ್ತಲ್ಲ ಅದಕ್ಕೆ ಒತ್ತು ಬರ್ತದೆ. ಯಾವ್ದು ಒತ್ತು ಬರ್ತದೆ? ಉಸಿರು ನಿಂತ ನೆಕ್ಸ್ಟ್ ಅಕ್ಷರ ಏನ್ ಬರುತ್ತಲ್ಲ ಅದೇ ಒತ್ತು ಬರುತ್ತೆ. ಓಕೆ. ಈಗ ಹೇಳ್ತೀನಿ ನೋಡಿ. ಚರಣ. ಚರಣ ಅಂದ್ರೆ ಚರಣ ಒತ್ತು ಬರುತ್ತೆ ನೋಡ್ರಿ. ಚರಣ ಬರಲ್ಲ. ಹೀಗೆ ನಶ್ವರ 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 ಒತ್ತು ಯಾರಿಗೆ ಬರ್ತದ? ವೆರಿ ಗುಡ್. ನಶ್ ಯಾರಿಗೆ ಉಸಿರಿಲ್ಲ? ನ ಅಂದ್ರೆ ನ ಅದು ಉಸಿರಂತೂ ನಿಲ್ಲಲ್ಲ, ಒತ್ತು ಬರಲ್ಲ. ಹಾಗಾದ್ರೆ ಅದನ್ನ ಹಿಂಗ್ ಬಂದು ಬಿಡೋಣ. ಉಸಿರು ಯಾರಿಗೆ ಬರ್ತದೆ? ನಶ್ ನಶ್. ಹೌದಾ? ನಶ್ ನಶ್ ಆದಾಗ ನಾವು ಬಾಯಾಗ ಹೇಳೋದು ಹಿಂಗೆ ಹೇಳ್ತೀವಿ. ಬಾಯಾಗ ನಶ್ ನಶ್. ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ? ನಶ್ ವ ನಶ್ವ ನಶ್ವ ಮುಗೀತು. ರ ರ ಒತ್ತಿಲ್ಲ. ನಾವು ಬಾಯಾಗ ಹೇಳೋದು ಬೇರೆ, ಬರೆಯೋ ರೀತಿ ಬೇರೆ. ಬಾಯಾಗ ಹೇಳೋದು ಹಿಂಗೆ. ನೀವು ಯೋಚನೆ ಮಾಡಿ ಯಾವುದೇ ಅಕ್ಷರ ನಶ್ ವರ ಅಂತ ಹೇಳ್ತೀವಿ. ನಶ್ ವರ ಇದು ಬಾಯಿಂದ ಹೇಳೋ ರೀತಿ. ಇದನ್ನು ಬರೆಯೋ ರೀತಿ ಹೆಂಗ್ ಬರ್ತೀವಿ? ನಶ್ ವರ. ಸೊ ರೈಟಿಂಗ್ ಇಂದ ಬೇರೆ ಇದೆ, ಬಾಯಾಗ ಹೇಳೋದೇ ಬೇರೆ ಇದೆ. ಹೇಳುವಾಗ ಮೇಡಮ್ ಈ ತರ ಬಾಯಲ್ಲಿ ಹೇಳಿ ಕಲ್ಪನೆ ಮಾಡ್ಕೊತಾರೆ. ನೆಕ್ಸ್ಟ್ ಅದನ್ನ ಬರಿಬೇಕಾದಾಗ ಈ ತರ ಬರ್ಕೊಂತಾರೆ. ಸೊ ಒಂದ್ಸಾರಿ ಹೇಳ್ತಾ ಹೇಳ್ತಾ ನೀವು ಬಾಯಾಗ ಹೇಳಿದ ತರ ಬರಿ ಅಂತ ಹೇಳ್ಬೇಕು. ಒಂದು 8 ದಿನ ಪ್ರಾಕ್ಟೀಸ್ ಆಗತ್ತೆ. ಬಾಯಾಗ ಹೇಳಿದಷ್ಟೇ ಬರಲಿ, ಹಿಂಗ್ ಬರೆಯೋದು ಬೇಡ. ಡೈರೆಕ್ಟ್ ಬಾಯಾಗ ಏನ್ ಹೇಳ್ಕೊತಿರಲ್ಲ ಆ ತರ ಬರಿ. ನಶ್ವರ ನಶ್ವರ. ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಅದ್ರ ಮೇಲೆ ಹಿಡಿತ ಬರ್ತದೆ ಅವ್ರಿಗೆ. ಆನಂತರ ಅವ್ರಿಗೆ ಹೇಳಿ ಈ ತರ ನಶ್ವರ ಅಂತ ಈ ತರ ಬರೀತೀವಿ. ಒಂದು ಸ್ಟೆಪ್. ಇನ್ನು ಈಜ್ ಅಂದ್ರೆ ನೋಡಪ್ಪ, ನಶ್ ಅನ್ಕೊಂತಿಲ್ಲ, ನಶ್ವರ ನಶ್ವರ.
ಈಗ ಓದ್ಬೇಕಾದ್ರೆ ಫಸ್ಟ್ಗೆ ಬರೀ ಓದ್ಬೇಕಾದ್ರೆ ನ ಅಂದ್ರೆ ಇದನ್ನ ಶಾ ಆಯ್ತಂದ್ರೆ ಅಂದ್ರೆ ಅಷ್ಟೇ ನಶ್ ಅಂದ್ರೆ ನಶ್ ನಶ್. ಈ ವಾ ಆಯ್ತಂದ್ರೆ ಇದನ್ನ ಪೂರ್ತಿ ಅನ್ಬೇಕು, ಪೂರ್ತಿ ಅನ್ಬೇಕು. ಯಾಕೆ ಪೂರ್ತಿ ಅನ್ಬೇಕಂದ್ರೆ ಇಲ್ಲಿ ನೋಡಿ ಪೂರ್ತಿ ಐತಿಲ್ಲ ವಾ, ಇದು ಪೂರ್ತಿ ಇಲ್ಲ, ಶ ಅದಕ್ಕೆ ಇದೆ. ಇದನ್ನ ಶ ನಶ್ ನಶ್. ಕೆಲವರು ನಶವಾರ ಅಂತ ನಶ್ ಮಕ್ಕಳು ಏನ್ ಮಾಡ್ತಾರೆ ನಶವಾರ 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 ಎಕ್ಸ್ ರೈಟ್ ಮಗುವನ್ನ ಸರಿ ಮಗುಗೆ ಹೇಳ್ಬೇಕು. ಇದನ್ನೇನ್ ಬೇಡ ಪೂರ್ತಿ ಹೇಳ್ಬೇಡ, ನಿಲ್ಸ ನಶ್. ಇದು ಒತ್ತು ಬಂದದಿಲ್ಲ, ಇದು ಒತ್ತು ಬಂದದಿಲ್ಲ, ಒತ್ತು ಬಂದ ಇದನ್ನ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ ನಶ್ ನಶ್. ಇದನ್ನು ವಾ ನಶ್ವ ನಶ್ವ ರ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಾ? ನಾವು ಯಾವಾಗ ಉಸಿರು ನಿಲ್ಲುತ್ತಲ್ಲ ಅದು ಒತ್ತು ಬರುತ್ತೆ. ಉಸಿರು ನಿಂತ ತಕ್ಷಣ ನೆಕ್ಸ್ಟ್ ಅಕ್ಷರ ಯಾವ್ದು ಬರ್ತದೆ, ನೆಕ್ಸ್ಟ್ ಅಕ್ಷರ ಯಾವ್ದು ಬರುತ್ತಲ್ಲ ಅದೇ ಒತ್ತಾಗಿ ಬರ್ತದೆ. ಅರ್ಥ? ಈಗ ಒಂದು ಶಬ್ದ ಹೇಳ್ತೀನಿ, ಬರಿತೀರಿ? ಈಗ ನೋಡಿ ಯಾರು ಬರ್ತೀರಿ, ನಾ ಹೇಳ್ತೀನಿ. ಕಲ್ಪನೆ ಕಲ್ ಕ ಕಲ್ ಯಾರಿಗೆ ನಿಲ್ಲಕ್ಕೆ ಉಸಿರು? ಯಾರಿಗೆ ನಿಲ್ತಾ ಇದೆ? ಇಲ್ಲ ಅಂದ್ರೆ ಲಕ್ಕ ಒತ್ತು ಬರುತ್ತೆ. ಏನು ಒತ್ತು ಬರುತ್ತೆ ನೋಡೋಣ. ಕಲ್ ಪ ಕಲ್ ಪ ಲಾಸ್ಟ್ ಅಕ್ಷರ ನೇ ನೇ ಅಂದಾಗ ಉಸಿರು ಬಿಸಿರು ಏನು ನಿಲ್ಲಲ್ಲ, ಒತ್ತು ಬರಲ್ಲ. ಯಾರು ಬರ್ತೀರಿ ಇದನ್ನ? ಬಾ ಕಲ್ ಕಲ್ ಕನ್ ಕನ್ ವೆರಿ ಗುಡ್. ಆಕಾಶ ಓಕೆ. ಕ ಇದು ಬಿಡು. ನೀ ಫಸ್ಟ್ ಅನ್ನ ಕ ಉಸಿರು ಏನಾದ್ರು ಸ್ಟಾಪ್ ಆಗಬೇಕಲ್ಲ ಅಂದ್ರೆ ಅದು ಒತ್ತು ಬರಲ್ಲ, ಕೊಡೋದೇ ಬೇಡ ಅವರು. ಕ ಮೇಲೆ ನೆಕ್ಸ್ಟ್ ಅಕ್ಷರ ಕಲ್ ಅಂದ್ರೆ ಇಲ್ಲಿ ಏನ್ ಬರಬೇಕು? ಲ ಬರಿ ಲ ಕಲ್. ಉಸಿರು ನಿಂತ ಮೇಲೆ ಯಾವ ಅಕ್ಷರ ಬರುತ್ತೆ? ಕಲ್ ಕ. ಪ ಎಲ್ಲಿ ಕೊಡ್ಬೇಕು? ಉಸಿರು ನಿಂತ ಮೇಲೆ ಬಂದ್ರೆ ಕಲ್ ಪ. ಕೊಡು ಪ ಬರಿ. ಎಲ್ಲಿ ಬರಿಬೇಕು? ಅದ್ರ ಮುಂದೆ ಬರಿಬೇಕಾ? ಉಸಿರು ನಿಂತ ಮೇಲೆ ಎಲ್ಲಿ ಬರಿಬೇಕಾದ್ರೆ ಕ ಲ ಕ ಪ ಬರ್ಬೇಕು. ಲ ಕ ಪ ಕಲ್ಪ. ಕಲ್ಪ ನೇ ಬರಿ ನೇ ನೇ. ವೆರಿ ಗುಡ್. ಹೌದಾ? ಹೌದಾ? ಹತ್ತಕ್ಷರ ನಿಮ್ಗೆ ಏನು ಬರಲಿಲ್ಲ ಚಿಂತೆ ಇಲ್ಲ, ಒಂದು 5 ನಿಮಿಷ ಇದು ಕರೆಕ್ಟ್ ಫಾಲೋ ಮಾಡಿ ಬರ್ತದೆ. ಇನ್ನೊಂದು ಹೇಳ್ತೀನಿ ಬೈದ್ರೆ ಹೀಗೆ ಏನು ಗೊತ್ತಾ? ಉಸಿರು ಯಾವ್ದು ನಿಲ್ಲುತ್ತೆ ಮಕ್ಕಳೇ ಅದಕ್ಕೆ ಒತ್ತು ಕೊಡಬೇಕು. ಒತ್ತು ಅಂದ್ರೆ ಕೆಳಗೊಂದು ಅಕ್ಷರ ಅದಕ್ಕೆ ಬರಿಬೇಕು. ಉಸಿರು ನಿಂತ ಮ್ಯಾಗ ಕಲ್ ಉಸಿರು ನಿಲ್ಲಕ್ಕಾಯ್ತದೆ. ಕಲ್ ಪ ಪ ಪ ಅಂದ್ರೆ ಉಸಿರು ನಿಂತ ಅಕ್ಷರಕ್ಕ ಪ ಅನ್ನೋದು ಒತ್ತು ಕೊಡ್ಬೇಕು. ಕಲ್ಪ ನೇ. ಹೌದಾ? ಈಗ ಏನೋ ಒಂದು ಹೇಳ್ತೀನಿ ಬರ್ತೀರಾ? ಈಸಿ ಆಗಿ ನೋಡಿ. ವ ವಜ್ಜ ವಜ್ಜ ವ ವಜ್ಜ ರ ವಜ್ರ. ಯಾರು ವಜ್ರ ವದ್ ವ ವ ವಾನೆ ವಾನೆ ಉಸಿರು ಏನಾದ್ರು ನಿಲ್ಲಕತ್ತ ವಾ ಬರಿಬಲ್ಲ. ವಜ್ಜ ವಜ್ಜ ಯಾವ್ದು ಬರಕತ್ತ ನಿಲ್ಲಕತ್ತ? ಯಾರಿಗೆ ಒತ್ತೆ ಯಾರಿಗೆ ಬರ್ತದ? ಒತ್ತೆ ಎಲ್ಲಿ ಕೊಡ್ಬೇಕು? ಕೆಳಗಡೆ ಕೊಡ್ಬೇಕು. ಕೆಳಗೆ ಕೊಡುವಂತ ಅಕ್ಷರ ಯಾವ್ದು ನೋಡೋಣ. ವಜ್ರ ವಜ್ರ. ಒತ್ತೆ ಏನ್ ಕೊಡ್ಬೇಕಾಯ್ತು? ರ. ರ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಂಥದ್ದು ಕೊಡ್ಬೇಕಲ್ಲ. ಅಂದ್ರೆ ಜಕ ಯಾರು ಬೇಕು? ಶಿವ ಮೀಟಿಂಗ್ ನಾಗಿ ನಾವೇ ಮಾಡಿ ಗುಡ್. ವೆರಿ ಗುಡ್. ಈ ವಸ್ತು ಕೊಡ್ತಾರ ಮಗನೇ ಇದೈತಲ್ಲ, ಇದು ಹಿಂಗೆ ಕೊಡ್ಬೇಕೇನ? ಆ ಕಡೆಯಿಂದ ಅಲ್ಲ, ಉರ್ದು ಕೊಟ್ಟಂಗಲ್ಲ, ಹಿಂಗೆ ಕಾಣ. ಅವ್ರು ಈ ಕಡೆ ಬರ್ತಾರ, ನಾವು ಈ ಕಡೆ ಹೋಗ್ತೀವಿ. ಆದ್ರೂ ಗ್ರೇಟ್ ನೀವು. ಯಾರು ಕೇಳೋಣ? ಯಾರ್ದಿಲ್ಲ. ಇವ್ರು ಹಿಂಗೆ ಬಾಲೆ ಅಂತ ನೀವು ಹಿಂಗೆ ಬೆಲೆ ಇರ್ತೀರಿ,
ಅರ್ಥ ಆಯ್ತಾ? ಒತ್ತಕ್ಷರ ಬಹಳ ಈಸಿ, ಬಹಳ ಟಫ್ ಅಂದ್ರೆ ಕುಣಿತಾಕ್ಷರ. ನೋಡಕ್ ಕುಣಿತಾಕ್ಷರ ಈಸಿ ಅಂತಾರ, ಒತ್ತಕ್ಷರ ನಿಮ್ಗ ಅರ್ಧ ಗಂಟೆಯಲ್ಲಿ ಕಲಿಸ್ತೀನಿ. ಬಟ್ ಕುಣಿತಾಕ್ಷರ ಬಹಳ ಕಷ್ಟ. ಓ ಕೋ ಸೋ ಆ ಒತ್ತುಗಳು ಬರೆಯೋಕೆ ಕಷ್ಟ. ಅರ್ಥ ಆಯ್ತಾ? ಅನ್ಕೋಬೇಕು. ಉಸಿರು ನಿಂತದ ಮೇಲೆ ಉಸಿರು ನೆಕ್ಸ್ಟ್ ಬರೋ ಅಕ್ಷರ ಒತ್ತು. ಈಗ ನೋಡಿ ಇನ್ನೊಂದು ಹೇಳ. ಈಗ ತಸ್ಮೀಯ ತಸ್ಮೀಯ ಯಾರು ತಸ್ಮೀಯ ಬಿಟ್ಟು ಬರ್ಬೋದು. ಫಸ್ಟ್ ಅಕ್ಷರ ಮತ್ತೆ ಯಾರಿಗೆ ಮಾತ್ರ ಸಾಕ ಸಾಕ ಏನು ತಸ್ಮಿ ಅಂದ್ರೆ ಮೀ ಆಯ್ತಂದ್ರೆ ಅದನ್ನ ಸಿ ಮಾಡ್ಬೇಕು ಮ್ಯಾಗಿಂದ. ತಸ್ಮೀಯ ತಸ್ಮೀಯ ಬಿಟ್ಟು ಬರ್ಬೇಕು ನೀವು. ಬರೀ ನೋಡ ಅನ್ಕೋ ಬಾಯ ಹೇಳ್ಕೋತ ಹೇಳ್ಕೊತ ಬೇಕು. ಬೋಲ್ಕೆ ಬೋಲ್ಕೆ ಲೇಕೋ ತಸ್ಮಿ. ಬರಿ ವೆರಿ ಗುಡ್ ಬರಿ ಬರಿಬೇಕು. ತಸ್ಮಿ ಯಾ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಲ್ಲಿ ತಪ್ಪಾಗಲ್ಲ ತಪ್ಪಾಗಲ್ಲ ಬಿಡಿ. ಸರಿ ಸರಿ ಅದೇ ಹೇಳಿದೆ, ಅದು ತಪ್ಪು ಮಾಡ್ಲಂತ ಅನ್ಬಿಟ್ಟಿನಿ ಬೇಕಂತ ಅವ್ರಿಗೆ ಹೇಳ್ತೀನಿ. ಆ ಕಾನ್ಸೆಪ್ಟ್ ನಾವು ಸರಳ ಆಕಾರ ಇದ್ದಾಗ ಸರಳವಾಗಿ ಬರೀತಾರೆ. ಏಕಾರ ಬಂದು ಶ್ವೇತ ಬರೀತೀವಿ, ತಸ್ಮೀಯ ಬರೀತೀವಿ, ಚಕ್ಷು ಬರೀತೀವಿ. ಸೊ ಉಕಾರ ಏಕಾರ ಅವು ಬರೀಬೇಕಾದಾಗ ಅದು ಏನ್ ಮಾಡ್ಬೇಕಂತ ಹೇಳ್ತೀನಿ ಜಸ್ಟ್. ಓಕೆ, ಇದುವರೆಗೆ ಇದು ಹೇಳಿದ್ರೆ ಇಂತ ಬರೆದು ಬಿಡ್ತಾನೆ ಈಸಿಯಾಗಿ ಬರ್ತದ ಒತ್ತಕ್ಷರ ನಿಮ್ಗೆ. ಈಗ ಅರ್ಥ ಆಯ್ತಾ? ಈಗ ನಾನು ಇದು ಹೇಳಲ್ಲ ತಸ್ಮಿ ಅಂತ, ಸಿಂಪಲ್ ಇದು ಹೇಳ್ತೀನಿ. ಇನ್ನೊಂದು ಬರೆದ್ರಿ ಶಲ್ವ ಶಲ್ ಶಲ್ ವಾ ಶಲ್ವ ಯಾರು ಬರುತ್ತೆ? ಇದುವರೆಗೆ ಬರಲಿಲ್ಲ ನೀವು ಮತ್ತೆ ಬೇರೆ ಶ ಶ ಅಕ್ಷರ ಬರ್ತದ. ಅನುಮಗ ಒಂದ್ಸಾರಿ ಹೇಳಿಸ್ಕೊರಿ ಕೂಡ. ಶಲ್ ಉಸಿರು ನೋಡಿ ಶ ಶ ಹೆದರ್ಬೇಡ ಆರಾಮ್. ಶ ಶ ಇಲ್ಲೇನಾದ್ರೂ ಕಂಠದಲ್ಲಿ ಉಸಿರು ನಿಲ್ತಾ ಇದೆಯಾ? ಇಲ್ಲ ಅಂದ್ರೆ ಅದು ಗೊತ್ತು ಬರೋದು. ಶಲ್ ಅಲ್ಲೇನಾಗ್ತದೆ ಸ್ಟಾಪ್ ಶಲ್ ಗಾಡಿ ನಿಂತು ಶಲ್ ಅಂದ್ರೆ ಯಾರಿಗೆ ಗೊತ್ತು ಬರಕತ್ತದ? ಒತ್ತು ಯಾವ್ದು ಗೊತ್ತು? ಶ ಸ್ಟಾಪ್ ಆಗಿದೆ. ಸ್ಟಾಪ್ ಆದ ನೆಕ್ಸ್ಟ್ ಅಕ್ಷರ ಶಲ್ ವಾ ಶಲ್ ವಾ. ಬರೀ ನೋಡುವ ವೆರಿ ಗುಡ್ ಅರ್ಥ ಆಯ್ತಾ? ಇಷ್ಟೇ ಇರುತ್ತೆ ಒತ್ತಕ್ಷರ. ಓಕೆನಾ? ಈಸಿಯಾಗಿ ಬರೀತಿರಲ್ಲ ಯಾವ್ದು ಹೇಳಿದ್ರು. ಸೊ ಇದು ಹೇಗೆ ಕಲ್ಸೋದು? ತಸ್ 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 ಅಂದಾಗ ಇಲ್ಲ ಏನಂತೀವಿ ಬಾಯಿಗ? ತಸ್ ತಸ್ ಹೀಗೆ ಹೇಳ್ತೀವಿ. ತಸ್ ನೆಕ್ಸ್ಟ್ ಅಕ್ಷರ ತಸ್ಮಿ. ಸೊ ಇದು ಮೀ ತಸ್ಮಿ ಯಾ ತಸ್ಮಿಯ ಅಂತ ಬರಬೇಕು. ತಸ್ ಬಾಯಿಗೆ ಹೇಳೋದೀಗ ತಸ್ಮಿಯ ತಸ್ಮಿಯ. ಸೊ ಇದನ್ನು ಬರಿಬೇಕಾದಾಗ ಹೇಳಬೇಕು. ತ ಒತ್ತಿದೆ ಒತ್ತಿಲ್ಲ ಸರಳ ಇದೆ ತಗೋಬೇಕು. ತಸ್ ತಸ್ ಅಂದ್ರೆ ಇದು ಬರಲ್ಲ, ಹಿಂಗೆ ಹೋಗ್ಬಿಡ್ತಾವ, ಹಿಂಗೆ ಹೋಗ್ತಾವ. ಯಾಕಂದ್ರೆ ನಾನು ಹೇಳಿದ್ದು ಸ ನೋಡಿ. ತಸ್ ಅಂತಂದ್ವಿ ತಸ್ ಅಂದ್ವಿ. ತಸ್ ಅಂದಾಗ ತಕ್ಷಣ ಬರಿಬಾರ್ದು ಈಗ. ಅದಾದ ನಂತರ ಯಾವ್ದು ಬರ್ತದೆ ನೋಡ್ಬೇಕು. ತಸ್ ಆದ್ಮೇಲೆ ಮೀ ಏನದು? ಮೀ ತಸ್ ಮೀ ಮೀ ಬಂತಿಲ್ಲ, ಅದು ಕೆಳಗಿನ ಮೀ ಆಯ್ತಂದ್ರೆ ಇದನ್ನ ಏನ್ ಮಾಡ್ಬೇಕು? ಸಿ ಮಾಡ್ಬೇಕು. ಅದು ಮೀ ಆಯ್ತಂದ್ರೆ ಇದನ್ನ ಏನ್ ಮಾಡ್ಬೇಕು? ಸಿ. ಅದು ಮೂ ಆಯ್ತಂದ್ರೆ ಇದನ್ನ ಸು ಮಾಡ್ಬೇಕು. ಹಾಗಾದ್ರೆ ತಸ್ ಮೀ ಮೀ ಬಂತಂದ್ರೆ ಈ ಸ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಮಗ? ತಸ್ಮಿ. ಇದು ಮಾವತ್. ನೀವೇನ್ ಮಾಡ್ಬೋದು? ಹಿಂಗ್ ಕೊಡಕ್ ಬರಲ್ಲ.
ತಸ್ಮಿ ತಸ್ಮಿ ಹಿಂಗ್ ಕೊಡಕ ಬರಲ್ಲ. ಯಾಕಂದ್ರೆ ಮೀ ಒತ್ತು ಹಿಂಗ್ ಮಾಡಕ್ಕೆ ಸಾಧ್ಯ. ಯಾವುದೇ ಒತ್ತುಗಳು ಗುಣಿತಾಕ್ಷರಗಳಾಗಿ ಬರಂಗಿಲ್ಲ. ಈ ತರ ಗುಣಿತಾಕ್ಷರಗಳಾಗಿ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇದು ಮೀ ಆಗ್ತಂದ್ರೆ ಇದನ್ನ ಏನ್ ಮಾಡ್ಬೇಕು, ಸಿ. ತಸ್ ಸಿ ಕೊಡ್ಬೇಕು. ಮಾ ಒತ್ತು ಏನಿರ್ತದ ಹಂಗೆ ಕೊಡ್ಬೇಕು. ತಸ್ಮಿ ಯ ತಸ್ಮಿಯ ತಸ್ಮಿಯ. ಈಗ ನೋಡಿ, ಕಲ್ಕಿ ಕಲ್ಕಿ ಫಸ್ಟ್ ಅಕ್ಷರನ ಕ. ಉಸಿರಲ್ಲಿ ಕಲ್ ಲ ತಕ್ಷಣ ಬರಬಾರ್ದು. ನೆಕ್ಸ್ಟ್ ಅಕ್ಷರ ಏನ್ ಮಾಡ್ತು ನೋಡ್ಬೇಕು. ನಾವೇನಂತೀವಿ, ಕ ಅಂದ್ವಿ, ಕಲ್ ಕಲ್. ನೆಕ್ಸ್ಟ್ ಅಕ್ಷರ ಏನ್ ಮಾಡ್ತ, ಕಿ. ಇದು ಕಿ ಆಯ್ತಂದ್ರೆ ಇದನ್ನ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಒತ್ತಾಗಿ ಬರಕ ಲೀ ಮಾಡ್ಬೇಕು. ಕ ಇದು ಕಿ ಆಗಿದ್ರೆ ಕಲ್ ಕಿ ಕಲ್ ಕಿ. ಅರ್ಥ ಆಯ್ತಾ? ಕೊನೆ ಅಕ್ಷರ ಏನಾಗ್ತದ ನಿಂದಿರ್ಬೇಕು. ಕಲ್ ಕಿ. ಇದು ಕಿ ಆಗಿದ್ರೆ ಇಲ್ಲ ಅಂದ್ರೆ ಏನಾಗ್ತದ, ಲೀ. ಇದು ಏನಾಗ್ತದ, ಅದು ಇದು ಲೀ ಆಯ್ತಂದ್ರೆ ಲೀ, ಅದು ಕು ಆಯ್ತಂದ್ರೆ ಅದು ಲು. ಅರ್ಥ ಆಯ್ತಾ? ಶಿ ಶಿಲ್ ಶಿಲ್ ಶಿಲ್ಪಿ ಶಿಲ್ ಶಿಲ್ ಅಂದ್ರೆ ಶಿ ಅಂದ್ರೆ ಯಾರು ಬರ್ತೀರಿ, ತಪ್ಪು ಬರ್ತದೆ. ನಾನು ಹೇಳ್ತೀನಿ ಬರೀ, ಯಾರು ಬರ್ತೀರಿ, ಶಿ ಬರೆಯಕ್ಕೆ ಬರ್ತದೆ ನಿಮ್ಗೆ. ಶ ಶಿಶು. ಅದಕ್ಕೆ ಸಮಸ್ಯೆ ಏನು ಗೊತ್ತಾ, ಮಗು ಅನಿಷ್ಟ ಯಾರು ಅಕ್ಷರ ಗುರುತಿಸಿ ಸಾಕು, ಬೇರೆ ಕಲಿಸೋದು ಕುರಿತಾಕ್ಷರ ಕಲ್ಪನೆ ಇರಬೇಕು. ಶಿ ಯಾರು ಬರ್ತೀರಿ, ಶಿ ಶಿ ಈಗ ಬರೋದು ಶಿ. ಶಿಲ್ ಇಲ್ಲಿ ನೋಡ, ನಿನ್ನ ಹೆಸರೇನು, ನಾಜಿಯಾ. ವೆರಿ ಗುಡ್. ಶಿ ಅಮ್ಮ ಒತ್ತೇನಾದ್ರು ಬರ್ತಾ ಇದೆಯಾ, ಗಂಟಲ್ಲಿ ಏನಾದ್ರು ಕಿಚ್ ಕಿಚ್ ಇಲ್ಲಲ್ಲ. ಶಿ ಜಸ್ಟ್ ಶಿ, ಒತ್ತು ಬರಲ್ಲ. ಶಿಲ್ ಶಿಲ್. ಯಾರಿಗೆ ಯಾರಿಗೆ ಬರಕೈತಿ ಒತ್ತು, ಏನು ಬರ್ತದೆ ನೋಡೋಣ. ಶಿಲ್ ಪಿ. ಹಾಗಾದ್ರೆ ಇದು ಪಿ ಆಯ್ತಂದ್ರೆ ಇದೆಲ್ಲ ಏನ್ ಮಾಡೋಣ, ಲೀ. ಬರಿ ಶಿಲ್ಪಿ ಬರಿ. ಶಿಲ್ ಕರೆಕ್ಟ್ ಮಾಡಿ. ಶಿ ಪಿ ಪಿ. ಗುಡ್ ಗುಡ್. ಪಾ 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 ಬೈ ಪಾ ಬೈ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವೆರಿ ಗುಡ್. ಶಿಲ್ಪಿ ಶಿಲ್ಪಿ. ಅರ್ಥ ಆಯ್ತಾ? ಈಗ ಫಸ್ಟ್ಗೆ ಒತ್ತು ಅಂತಂದ್ರೆ ಹೆಂಗೆ, ಈಗ ಶ್ವೇತ ಅಂತ ಇದೆ, ಇದು ನಡುವ ಕೊನೆಗೆ ಆದ್ರೆ ಈಸಿ ಬರ್ತದೆ. ಫಸ್ಟ್ಗೆ ಒತ್ತು ಅಂತಂದ್ರೆ ಹೆಂಗೆ ಅಂತ ನೋಡಿ. ನಿಮ್ಗೆ ಎಲ್ಲಿ ಗಾಡಿ ಸ್ಟಾಪ್ ಆಯ್ತು ಅಲ್ಲಿ ಒತ್ತು ಬಂತು ಅಂತ ಗೊತ್ತಿರ್ಬೇಕು ನಿಮ್ಗೆ. ಬ್ರೇಕ್ ಆಯ್ತು ಗಾಡಿ, ಒತ್ತು ಬಂತು. ಈಗ ನೋಡಿ, ಅದೇ ಸ್ಟಾರ್ಟೇ ಆಗೋದು, ಸ್ಟಾರ್ಟಿಂಗ್ಗೆ ಬ್ರೇಕ್. ಸ್ಟಾರ್ಟಿಂಗ್ಗೆ ಬ್ರೇಕ್ ಆಯ್ತು ಅಂದ್ರೆ ಅದಕ್ಕೆ ಬರಕೈತೆ. ಯಾವ ಅಕ್ಷರ ಬ್ರೇಕ್ ಬರಕೈತೆ, ಸ್ಟಾರ್ಟಿಂಗ್ ಈ ಅಕ್ಷರ ಬರಕೈತದ ಬ್ರೇಕ್. ಸ್ಟಾರ್ಟಿಂಗ್ಗೆ ಬ್ರೇಕ್ ಅಂದ್ರೆ ಒತ್ತು ಬರ್ತದೆ. ಶಾಕ್ ಏನ್ ಬರ್ತದೆ ನೋಡಿ, ವೇ ವೇ ಬರಕೈತೆ. ವೇ ವೇ ಶ್ವೇತ ಶ್ವೇತ. ಇದನ್ನ ಹೆಂಗ್ ಬರೀತೀರಪ್ಪ, ಇದು ಶ ಆಯ್ತಲ್ಲ, ಇದು ವೇ ಇತ್ತಂದ್ರೆ ಇದನ್ನ ಏನಂತ ಮಾಡ್ಕೋಬೇಕು ನಾವು. ವೇ ಇದ್ರೆ ಇದು ವೇ ಇತ್ತಂದ್ರೆ ಇದಕ್ಕೆ ಏನ್ ಕೊಡ್ಬೇಕು, ಶೇ. ಇದ್ರ ಕೊಂಬು, ಇದ್ರ ಏನೇನವ ಎಲ್ಲ ಇವನು ತ್ಯಾಗ ಮಾಡಿ ಗಿಫ್ಟ್ ಕೊಟ್ಬಿಡ್ತಾನೆ ಫ್ರೆಂಡಿಗೆ. ತಗೊಂಡು ಹೋಗ್ಬಿಡು ನಂದೆಲ್ಲ. ವೇ ಐತಲ್ಲ, ವೇ ತಂದೆಲ್ಲ ಜುಟ್ಟ ಕೂದಲು ಎಲ್ಲ ಇವನಿಗೆ ಕೊಡ್ತಾನೆ. ಶ್ವೇ ನೋಡಿ, ಶೇ ಐತಿದ್ರೆ ವೇ ಐತಲ್ಲ, ಇಲ್ಲಿ ಹಾಕುಗ ಶ್ವೇ. ಯಾಕಂತೇಳು, ಒತ್ತಿನಲ್ಲಿ ವೇ ಮಾಡಕ್ ಬರಲ್ಲ, ಒತ್ತಿನಲ್ಲಿ ವೇಗಳು ಬರಲ್ಲ. ಈ ಒತ್ತಿನ ವೇ ಎಲ್ಲ ಯಾರಿಗೆ ಹೋಗ್ತದ, ಇವ್ರಿಗೆ ಹೋಗುತ್ತ. ಶ್ವೇತ. ಯಾವಾಗ ನೋಡಿ, ಬಾಯಲ್ಲಿ ಒಂದ್ಸಲಿ ನೀವು ಬಾಯಲ್ಲಿ ಅನುಭವಿಸಿ ಬರ್ಕೆ ಒಂದು 4 ದಿನ ಪ್ರಾಕ್ಟೀಸ್ ಆಗೋವರೆಗೂ ಶ್ವೇತ ಶ್ವೇತ ಈ ತರ ಬಾಯಲ್ಲಿ ಹೇಳ್ಕೊಂಡಾಗ ಬರ್ಕೋಬೇಕು.
ಈ ತರ ಪ್ರಾಕ್ಟೀಸ್ ಮಾಡಬೇಕು. ಬರ್ತಾ 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 ಏನಾಗ್ತದ, ಸ್ಟಾಪ್ ಆಗೋದು ಇಲ್ಲ ಅಂತ ಗೊತ್ತಾಗ್ತದ, ಯಾವ್ದು ಹೊತ್ತು ಬರ್ತಂತ ಗೊತ್ತಾಗ್ತದ. ಇದು ಆರಾಮಾಗಿ ಮಗು ಬರೀತದೆ. ಓಕೆನಾ? ಈಗ ನೋಡು, ಸ್ಮ ಸ್ಮ ರ ಣ ಸ್ಮರಣ ಹೇಳಿ. ಸ್ಟಾರ್ಟಿಂಗ್ ಬ್ರೇಕ್ ಒಳಗೈತಲ್ಲ, ಬ್ರೇಕ್ ಬಂತು. ಯಾರಿಗೆ ನಿಲ್ಲಿಸಕೈತದ ಉಸಿರು? ಅದು ಸ್ಟಾರ್ಟಿಂಗ್ ಅಕ್ಷರಕ್ಕೆ ಒತ್ತು ಬರಕೈತದ. ಸ್ಮ ಏನು ಒತ್ತು ಬರ್ತದ? ಸ ಸ ಮ ಸ್ಮ ರ ಣ. ಇದನ್ನ ಕೂಡಿಸಿ ಬಂದ್ರೆ ಏನಾಗ್ತದೆ? ಯಾರು ಬರ್ತೀರಿ ಕೂಡಿಸಿ? ಸಾಕ ಮಾವತ್ತುಕೊಂಡು ಯಾರು ಕೊಡ್ತೀರಿ? ಬಾ ಬಾ ಬಾ. ಸ್ಮರಣ ಅಂತ ಬರಿ. ಸ್ಮರಣ ಸ್ಮರಣ ಬರಿ ಮುಂದೆ. ಬರಿ ಸ್ಮರಣ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಶಬಾಷ್ ಶಬಾಷ್. ಸ್ಮರಣ. ಹೌದಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಒತ್ತಕ್ಷರಗಳು ಬಹಳ ಈಸಿ, ಹೆದರ್ಕೋಬಾರ್ದು. ಅದೇನಿಲ್ಲ, ನೀವು ಒಂದ್ಸಾರಿ ಎಲ್ಲಿ ಉಸಿರು ಸ್ಟಾಪ್ ಆಗ್ತದಲ್ಲ ಆ ತರ ಈ ತರ ಬರ್ಕೋಬೇಕು. ಫಸ್ಟ್ ಬಾಯಲ್ಲಿ ಎಲ್ಲಿ ಉಸಿರು ಸ್ಟಾಪ್ ಆಗ್ತದಲ್ಲ ಆ ತರ ಬರ್ಕೊಂಡು ಆನಂತರ ಈ ತರ ಬರೆದು ಪ್ರಾಕ್ಟೀಸ್ ಮಾಡ್ರಿ. ನಿಮ್ಗೆ ಒತ್ತಕ್ಷರ ಈಸಿಯಾಗಿ ಬರ್ತದೆ. ಸೊ ನಾವು ಓರಲ್ ಹೇಳ್ಬೇಕಾದ್ರೆ ಟಫ್ ಆಗುತ್ತೆ ಬರ್ಕೊಳಕ್ ಮಕ್ಕಳು. ಫಸ್ಟ್ ಓದೋದು ಕೇಳಿ ಸಾಕು. ತಸ್ಮಿಯ ಆಸ್ಮಿಯ ಒಂದು ನಾವೇನ್ ಮಾಡ್ತೀವಿ, ಒಂದ್ ಎರಡು ದಿನ ತಸ್ಮಿಯ ಅಂತ ಇವತ್ತು ಕೆಲಸ ಬೇಡ ಬರೀ ಬರೀ ಏನು ತಸ್ಮಿಯ ಬರೀ ಅಂದ್ರೆ ನೀವು ಸ್ಮೀಯ ಹೋಯ್ತು ಎಲ್ಲ ಹೋಯ್ತು. ಸೊ ಫಸ್ಟ್ ಅಕ್ಷರ ಗುರುತಿಸಿ ಓದೋದು ಕಲಿಬೇಕು ಫಸ್ಟ್ ಆಗಿ. ಅದಾದ ನಂತರ ಓರಲ್ ಕಲಿಸ್ಬೇಕಾದಾಗ ಫಸ್ಟ್ ಈ ತರ ಪ್ರಾಕ್ಟೀಸ್ ಆಗಲಿ. ಅದಾದ ನಂತರ ಇದು ಮಾಡಿ. ಓಕೆ, ಇದು ಒತ್ತಕ್ಷರಗಳನ್ನು ಈಸಿಯಾಗಿ ಕಲಿಸುವ ರೀತಿ. ಸೊ ನೀವೆಲ್ಲ ಗುಣಿತಾಕ್ಷರ ಕೋ ಕೋ ಓತ್ ದೀರ್ಘ ಐತ್ವ ಈ ತರನೇ ಇದೇನಾಗ್ತದಪ್ಪ, ಶ್ವೇ ಎ ಅದ್ದು ಇದು ವೇದ್ ಎ ಆಗ್ತದೆ ಅಂತ ಹೇಳಿ ಕಲಿಸ್ಬಿಡಿ. ಅದು ಈಸಿಯಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಓಕೆ, ಅದರಲ್ಲಿ ಒತ್ತಕ್ಷರದಾಗ ಎರಡು ಬರುತ್ತಂತೆ, ಎರಡು ವಿಧ. ಏನು? ಸಜಾತಿ ಒತ್ತಕ್ಷರ, ವಿಜಾತಿ. ಸಜಾತಿ ಅಂದ್ರೆ ಏನು? ಸ ಇದೆ, ಸ ಕ ಸ ಒತ್ತೇ ಬಂತು. ಸಜಾತಿ ಅಂದ್ರೆ ಒಂದು ವ್ಯಂಜನಕ್ಕ ಅದೇ ವ್ಯಂಜನ ಬಂದ್ರೆ ಸಜಾತಿ. ಹೌದಾ? ಈಗ ಪ ಇದೆ, ಪ ಕ ಏನು ಒತ್ತು ಬಂದಿದೆ? ಹಾಗಾದ್ರೆ ಸಜಾತಿ ಆಗೋದಲ್ಲ. ಹೌದಾ ಇಲ್ಲ? ಯಾಕಂದ್ರೆ ಆ ಅಕ್ಷರಕ್ಕ ಆ ವ್ಯಂಜನಕ್ಕ ಅದೇ ವ್ಯಂಜನ, ಇದು ಸಜಾತಿ. ವಿಜಾತಿ ಅಂದ್ರೆ ಈಗ ಶ ಇದೆ, ಶ ಇದೆ. ಇದಕ್ಕ ಏನ್ ಬಂದಿದೆ ಹೇಳಿ? ಇವ್ರು ಒಂದೇ ಮನೆ ಸೇಮ ಏಕೀಕಾಂತನ ಕೆಟ್ಟೆ ಏನು ಶಾಲಾಗ ವಾಲಾಗ. ಸೊ ಬೇರೆ ವ್ಯಂಜನಕ್ಕೆ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಬಂದ್ರೆ ಓ ವಿಜಾತಿ ಸಮझना. क्या समझना? ವಿಜಾತಿ. ಸಜಾತಿ ವಿಜಾತಿ. ಕನ್ನಡನ ಉರ್ದು ಪ್ರಕಾರ ಕಲಿಸೋದು ನಾನು ಫಸ್ಟ್. ಓಕೆ, ನಿಮಗೆ ನಾನು ಒಂದಿಷ್ಟು ಪದಗಳನ್ನು ಕೊಡ್ತೀನಿ. ಈಗ ನೋಡಿ, ಜನ್ಮ ಅಂತ ಇದೆ. ಇದು ಸಜಾತಿ ವಿಜಾತಿ ಹೇಳಿ ನೋಡೋಣ. ಯಾಕೆ ಮಗ? ಯಾಕೆ ವಿಜಾತಿ? ಕರೆಕ್ಟ್ ಹೇಳಿದ್ರೆ ಸರಿ, ವೆರಿ ಗುಡ್. ಯಾಕೆ ವಿಜಾತಿ? ಎಸ್, ಒಂದು ವ್ಯಂಜನಕ್ಕ ನಾ ವ್ಯಂಜನಕ್ಕ ಮ ಬಂದ ಬೇರೆ ಇರೋದು. ಈಗ ನೋಡು, ಸಕ್ಕರೆ ಬಂದ ಸಜಾತಿನ ವಿಜಾತಿನ? ಯಾಕೆ ಹೇಳು? ಕಾನೇ ಬಂದಿದೆ ಅಂದ್ರೆ ಒಂದು ವ್ಯಂಜನಕ್ಕ ಅದೇ ವ್ಯಂಜನ ಬಂದಿದೆ. ಸೊ ಇಲ್ಲಿ ನಾನೊಂದಿಷ್ಟು ಶಬ್ದಗಳು ಕೊಡ್ತೀನಿ. ನೀವು ಸಜಾತಿ ವಿಜಾತಿ ಬೇರೆ ಬೇರೆ ಮಾಡ್ಬೇಕು. ನೀವೊಂದು ದುಡ್ಡು ತೆಗಿ, ಈಗ ರೌಂಡ್ ಕೊಡ್ತಾರೆ, ಎಲ್ಲ ರೌಂಡ್ ಕೊಡ್ತಾರೆ. ನಾನೊಂದಿಷ್ಟು ಶಬ್ದ ಹಾಕ್ತೀನಿ. ಈ ಕಡೆ ಎಲ್ಲ ಸಜಾತಿ ತಗೋಬೇಕು. ಇಲ್ಲಿ ಬರೀ ರೌಂಡ್ 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 ರೌಂಡ್. ಇಲ್ಲ, ಓಕೆ. ನಿಮ್ಗೊಂದಿಷ್ಟು ಪದಗಳಿದೆ, ನೀವೊಂದಿಷ್ಟು ಆದ್ರೆ ಸಜಾತಿ ವಿಜಾತಿ ಅಂತ ಹೇಳ್ಬೇಕಾದ್ರೆ ಹೇಳ್ಕೊಂಡು ಒಂದೊಂದು ತಗೋರಿ. ಒಂದು ಎರಡು ಬಂದು ತಗೋರಿ. ಓಕೆ, ನೀ ಎದ್ದೇಳಮ್ಮ. ಎದ್ದೇಳು. ಇವಳು ಯಾರು? ಏನದು ಹೇಳು? ಸಜಾತಿನ ಏನಿದೆ? ವಿಸ್. ವಿಸ್. ಓದಿದ್ದು ಓದು.
ವಿಸ್ಮಯ ಅಂದ್ರೆ ಸಾಕ ಮಾ ಬಂದದ ಒಂದೇ ಅಕ್ಷರ ಕಥೆ ಬಂದದ ಇಲ್ಲ ಬೇರೆ ಆಯ್ತಂದ್ರೆ ಏನನ್ಬೇಕಂತ ವಿಜಾತಿ ವೆರಿ ಗುಡ್ ನಿನ್ಗೆ ಏನು ಬಂದ ಸಜಾತಿನ ವಿಜಾತಿ ಓದು ಅದೇನು ಅಪ್ಪ ಉಸಿರು ಅಪ್ಪರ ಸಜಾತಿ ವಿಜಾತಿ ಸಜಾತಿ ಯಾಕೆ ಕೇಳು ಪಕ ಬನೆ ಬಂದಿದೆ ನೆಕ್ಸ್ಟ್ ಹೇಳು ಯಾಕೆ ಹೇಳು ಶಬ್ದ ಏನದು ಕಟ್ಟ ಉಸಿರು ನಿಲ್ಲಿಸ್ಬೇಕು ಕಟ್ಟಿಗೆ ಏನದು ಸಜಾತಿ ವಿಜಾತಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಓಕೆ ನೀನು ಗುದ್ದ ಹೆಸರ ಗುದ್ದಾಟ ಹೇಳು ಗುದ್ದಾಟ ಸಜಾತಿನ ವಿಜಾತಿ ಯಾಕೆ ದಕ ದನೆ ಬಂದಿದೆ ಸೊ ನೀವು ಹೇಳಿ ಮಗ ಏನದು ಶಬ್ದ ವೆರಿ ಗುಡ್ ಕಲ್ಪನೆ ಲಕ ಪ ಬಂತು ವೆರಿ ಗುಡ್ ನೆಕ್ಸ್ಟ್ ನೀವು ಹೇಳು ಏನದು ಶಬ್ದ ಓದು ಮಲ್ಲಿ ಇದು ಲ ಲಿಕ ಇದು ಯಾವ ತಕ್ಷಣ ಲಿ ಲಕ ಲನೆ ಬಂದ ವಿಜಾತಿ ಆಗ್ತದೆ ಸಜಾತಿ ಸಜಾತಿ ಸೇಮ್ ಒಂದೇ ಖಾನ್ದಾನ ಅವೆಲ್ಲ ಸೇಮ್ ಖಾನ್ದಾನ ಮೇಲೆ ಸಜಾತಿ ರೈಟ್ ವೆರಿ ಗುಡ್ ಓದೋದು ವೆರಿ ಗುಡ್ ಆಸ್ಪತ್ರೆ ಸಜಾತಿನ ವಿಜಾತಿ ವಿಜಾತಿ ಯಾಕಂದ್ರೆ ಸಾಕ ಪ ಇದೆ ಅಲ್ಲಿ ತಕ ರ ಇದೆ ವೆರಿ ಗುಡ್ ವೆರಿ ನೆಕ್ಸ್ಟ್ ಏನಮ್ಮ ಉಸಿರು ನಿಲ್ಲಿಸ್ಬೇಕು ಒತ್ತಕ್ಷರ ಹಗ್ಗ ಉಸಿರು ನಿಲ್ಲಿಸೋದು ಓದು ಇನ್ನೊಂದ್ಸರಿ ಹೊಟ್ಟೆ ಹಗ್ಗ ವೆರಿ ಗುಡ್ ಸಜಾತಿ ವಿಜಾತಿ ಯಾಕೆ ಹೇಳು ಗ ಇದೆ ಸಜಾತಿ ವೆರಿ ಗುಡ್ ವೆರಿ ಗುಡ್ ಮಗ ಚೆನ್ನಾಗಿ ಓದಿ ಅಕ್ಕರೆ ಸಜಾತಿ ವಿಜಾತಿ ವೆರಿ ಗುಡ್ ಯಾಕೆ ಹೇಳು ಮಗ ವೆರಿ ಗುಡ್ ಶಾಬಾಷ್ ನೆಕ್ಸ್ಟ್ ಒತ್ತು ಇತ್ತಂದ್ರೆ ಮಗ ಉಸಿರು ನಿಲ್ಲಿಸ್ಬೇಕು ಒತ್ತು ಇದ್ರೆ ಉಸಿರು ಒತ್ತೆ ನಿಲ್ಲಿಸು ಉಸಿರು ವೆರಿ ಗುಡ್ ಏನದು ಸಜಾತಿ ವಿಜಾತಿ ಯಾಕೆ ಹೇಳು ಮಗ ವೆರಿ ಗುಡ್ ಶಾಬಾಷ್ ಸಜಾತಿ ಒತ್ತಕ್ಷರ ವೆರಿ ಗುಡ್ ಇದು ಸಜಾತಿ ವಿಜಾತಿ ಗೊತ್ತಾಗ್ತದಲ್ಲ ಬೆಸ್ಟ್ ಅಂದ್ರೆ ಏನು ಗೊತ್ತಾ ಇನ್ನು ನಿಮ್ಮ ಮನೆ ಕನ್ನಡ ಬರ್ಬೇಕು ಯಾವ ಬಂದ್ರೆ ಒಳ್ಳೇದು ಬರಲಿಲ್ಲ ಅಂದ್ರೆ ಈ ತರ ಪೇಪರ್ ಇರುತ್ತೆ ಟೀಚರ್ ಶಾಲೆಯಲ್ಲಿ ಬುಕ್ಕಲ್ಲಿ ಮಾಡಿಸಿ ಒಳ್ಳೆ ಪೆನ್ಸಿಲ್ ಮಾಡಿಸಿ ಇಲ್ಲಾಂದ್ರೆ ಗಲೀಜ್ ಆಗ್ತಾವ ಅಂತ ಹೇಳಿ ಪೇಪರ್ ಇರುತ್ತಲ್ಲ ಅದು ಯಾವುದೇ ಪೇಪರ್ನಲ್ಲಿ ಈ ತರ ಕೊಟ್ಬಿಡೋಣ ನೀವೊಂದು ಗುಂಪಲ್ಲಿ ಇಟ್ಕೊಳ್ಳಿ ನೀವೊಂದು ಇಟ್ಕೊಳ್ಳಿ ಇನ್ನೊಂದಿತ್ತು ಇನ್ನೊಂದಿತ್ತು ಈ ತರ ಒಂದೊಂದು ಮಕ್ಕಳಿಗೆ ಒಂದು ಸಣ್ಣ ಪೀಸ್ ಮಾಡಿ ಇದರಲ್ಲಿ ನಾನೀಗ ಒತ್ತಕ್ಷರ ಎಲ್ಲಿದೆ ಅದಕ್ಕೆ ರೌಂಡ್ ಹಾಕಪ್ಪ ಅಂತ ಹೇಳ್ತೀನಿ. ದೊಡ್ಡ ನೋಡ್ರಿ, ಸಣ್ಣ ನೋಡ್ಬೇಡ ಅಕ್ಷರ, ದೊಡ್ಡ ಇಲ್ಲಿದೆ ಅಲ್ಲ ಈ ತರ ದೊಡ್ಡ ಅಕ್ಷರಗಳದಾವಲ್ಲ ತಪ್ಪ ಕಾಣವು. ಇದ್ರಾಗ ಒತ್ತಕ್ಷರ ಎಲ್ಲಿ ರೌಂಡ್ ಹಾಕ್ತೀರಾ? ಯಾವ ಅಕ್ಷರ ರೌಂಡ್ ಹಾಕ್ರಿ. ಪೆನ್ ಇದೆಯಾ ಇಲ್ವಾ? ಇಲ್ಲ. ಇಲ್ಲಿ ಮಿಸ್ ಒಂದು ಬರ್ತಾರೆ ಕೊಡ್ರಿ ಒಂದು ಗ್ರೂಪ್ ಅಲ್ಲಿ ಒಬ್ಬರೇ ಇಬ್ಬರೇ ಹಾಕ್ತೀನಿ, ಒಬ್ರು ನೋಡಿ ಎಲ್ಲರೂ ನೋಡಿ ಅವ್ರು ಹಾಕ್ತಾರೆ ನೋಡಿ. ಇದು ಗ್ರೂಪ್ ಮಾಡಿ ಅವ್ರನ್ನ ಸಿಂಗಲ್ ಕೊಡಿ ಕೆಲಸ. ಬಟ್ ಇದರಲ್ಲಿ ಪರ್ಫೆಕ್ಟ್ನೆಸ್ ಜಾಸ್ತಿ ಬೆಳಿತೀವಿ ನಾವೇನಾದ್ರೂ ಕೆಲಸಕ್ಕೆ ಹೋಗ್ತೀವಿ, ಈ ತರ ಪೇಪರ್ ಅರ್ಧ ಕಟ್ಬಿಟ್ಟು ಒಂದು ಗ್ರೂಪ್ ಮಾಡಿ ಲೈನ್ ಕೂಡಿಸಿ ಇದನ್ನ ರೌಂಡ್ ಹಾಕಿ ಕೊಡ್ರಿ ಅಂದ್ರೆ ಅರ್ಧ ಗಂಟೆ ಗಲಾಟೆಯಿಂದನೇ ರೌಂಡ್ ಆಗ್ತದೆ. ನಾವೇ ಒಟ್ಟು ಕೆಲಸ ಮಾಡೋದು ಬಹಳ ಈಸಿ ಆಗ್ತದೆ. ಸೊ ಸಿಕ್ತಾ? ದೊಡ್ಡದಾಗಿದೆ. ನೋಡಿ ಅದು ಎನ್ವೈರನ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಹಾಕಿ ಮಗ ಸಿಕ್ಕಲ್ಲ
ಒತ್ತಕ್ಷರ ಈಗ ನೋಡ್ಗ ಜ್ಞ ಅಂತ ತಿಳ್ಕರಿ. ಈಗ ಜ್ಞ ಟೋಟಲ್ ಇದಕ್ಕೆ ಹಾಕ್ಬೇಕು ಹಿಂಗೆ ಜ್ಞ ಅಂದ್ರೆ ಬರೀ ಒತ್ತಿಗೆ ಅಷ್ಟೇ ಹಿಂಗೆ ಹಾಕ್ಬಾರ್ದು ಇಷ್ಟ ಅಕ್ಷರಕ್ಕೆ. ಹಾ ಪೂರಾಕ ಗೋಲದ हाँ बस बस कहते हुए बस बस कर ला चार मिले ओके ಹೇಳಿ ಒಬ್ಬರೇ ಎದ್ದೇಳಿ ನಿಮ್ಮ ಗ್ರೂಪ್ ಅಲ್ಲಿಂದ ಒಬ್ಬರೇ ಎದ್ದೇಳಿ ಹೇಳಿ ಮಗ. ಹಾ ಏನೇನು ಅಕ್ಷರ ಸಿಕ್ಕವ ಅದನ್ನ ಏನ್ ಮಾಡ್ಬೇಕು ಗೊತ್ತಾ ಟೀಚರ್, ಅವ್ರು ಕಾಫಿಯಲ್ಲಿ ಬರೀರಿ ಅಂತ ಹೇಳಿ ಅವ್ರು ಕಾಫಿ ಬಳಸಿ. ಇಲ್ಲಿ ನನಗೆ ಟೈಮ್ ಇಲ್ಲ, ವೈಟ್ ಪೇಸ್ ತಂದಿದ್ದೆ, ಎಷ್ಟು ಸಿಕ್ಕವ ಬರೀರಿ ಅಪ್ಪ ಅಂತ ಹೇಳಿ ಇದರಲ್ಲಿ ಬರೆಸ್ತಾ ಹೋಗ್ಬೇಕು. ಬರೆಸಾದ್ಮೇಲೆ ಅದ್ರ ಸಜಾತಿ ಯಾವ ಒಂದ್ ಕಡೆ ಭಾಗ, ವಿಜಾತಿ ಯಾವುದು ಒಂದ್ ಕಡೆ ಭಾಗ ಮಾಡಕ್ಕೆ, ಅಥವಾ ಪೇಪರ್ ನಲ್ಲಿ ಹುಡುಕ್ತಾ ಫಸ್ಟ್ಗೆ ಕಾಪಿಯಲ್ಲಿ ಬಾಕ್ಸ್ ಮಾಡಿ ಕಳಿಸ್ತೀವಿ ಸಜಾತಿ ವಿಜಾತಿ. ಪೇಪರ್ ನಲ್ಲಿ ಒಂದು ಅಕ್ಷರದ ಸ್ವ ಸಿಕ್ತ ಸ್ವ ರೌಂಡ್ ಹಾಕೋದು, ಇಲ್ಲಿ ಸಜಾತಿಯಾಗಿ ಬರ್ಬೇಕಾ ಅಥವಾ ವಿಜಾತಿಯಾಗಿ ಬರ್ಬೇಕು. ಇದನ್ನ ಒಂದು 8 ದಿನ ಮಾಡಿಸಿ 8 ದಿನದಲ್ಲಿ ಒತ್ತಕ್ಷರ ಪರ್ಫೆಕ್ಟ್. ಓಕೆ, ಏನ್ ಸಿಕ್ತು ಮಗ ಹೇಳ? ಕಿತ್ತು. ಇಲ್ಲಿ ನೋಡ್ರಿ, ಕಿತ್ತೂರು. ಇದು ಸಜಾತಿನ ವಿಜಾತಿನ? ಯಾಕೆ ಹೌದಲ್ಲ, ಕಿತ್ತೂರು. ನೆಕ್ಸ್ಟ್ ಹಾ ವೆರಿ ಗುಡ್, ಎಷ್ಟು ಪರ್ಫೆಕ್ಟ್ ಅವ. ಕಲ್ಯಾಣ. ಓಕೆ, ಈ ಸಜಾತಿನ ನೋಡಿ ಲಾಕ ಹಿಂಗಿದ್ರೆ ಯಾವುದು ಅಲ್ಲ. ಒಂದ್ಸಾರಿ ಮೇಡಮ್ ಈ ತರ ಇದ್ದದ್ದು ವಸ್ತುಗಳು ಭಿನ್ನ ರೀತಿಯ ಒತ್ತಕ್ಷರನ ಸ್ವಲ್ಪ ಕಷ್ಟ ಆಗ್ತದ, ಇದನ್ನ ಹಿಂಗ್ ಬರ್ದಿರಿ ಫಸ್ಟ್. ಆಮೇಲೆ ಇನ್ನೊಂದು ಏನ್ ಬರ್ತೀರಿ ನೀವು ಅಂದ್ರೆ ಅದು ಇವಾಗ ತಲೆಗಟ್ಟು ಗುಡಿಸಲು ದಿನ ಫಸ್ಟ್ ಒತ್ತಕ್ಷರ ಕಲ್ಸ್ಕೊಂಡು ಫಸ್ಟ್ ಈ ಕಡೆ ಬರ್ಕೊಂಡ್ಬೇಡಿ. ಅವ್ರು ಶ್ವೇತ ಬರೆಯಲ್ಲಿ ಶತನೇ ಬರ್ತಾರೆ. ಶ್ವೇ ಶ್ವೇ ಏ ಬಂತು, ಏದ್ದೆಲ್ಲ ಇಲ್ಲಿ ಏದ್ ಬಂತು ಕೊಂಬು ಈ ತರ ಸುತ್ತದ ಕೊಂಬಿನ ಇದು ಏತ್ವನ ದೀರ್ಘ. ಇದನ್ನ ಹೇಳಿ ಅದನ್ನ ಫಾಲೋ ಮಾಡಿಸಿ ಅಲ್ಲಿ ಒತ್ತಕ್ಷರ ಕರೆಕ್ಟ್ ಆಗ್ತದೆ. ಸೊ ಆಲ್ಮೋಸ್ಟ್ ನಾವು ಇದು ಪೇಪರ್ ರೌಂಡ್ ಹಾಕ್ಸೋದ್ರಿಂದ ಸರಿ ಆಗ್ತದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ನೀವೇ ಯಾರಾದ್ರೂ ಒಬ್ಬರು ಹೇಳಿ ಸಾಕು, ಕೊನೆಗೆ ಮುಗಿಸ್ಬಿಡೋಣ. ಅಂಬೇಡ್ಕರ್ ಏನಮ್ಮ ಹೆಸರು? ಸದನದಲ್ಲಿ ಅದೇ ಕರೆಕ್ಟ್. ಅಂಬೇಡ್ಕರ್ ಅಂದ್ರೆ ಸಜಾತಿನ ವಿಜಾತಿನ? ಸರಿ, ಅಂಬೇಡ್ಕರ್ ಹೌದಾ? ಅಂಬೇಡ್ಕರ್ ಅವರ ಹೆಸರು ಬರ್ದಿದ್ದೀನಿ ನಾನು. ಇದು ಸಜಾತಿನ ವಿಜಾತಿನ? ಯಾಕೆ ಮಗ? ಇಲ್ಲ ಅನ್ಬಾರ್ದು, ವಸ್ತು ಬೇರೆ ದಿನ ಅನ್ಬೇಕು. ಇಲ್ಲ ಅನ್ಬಾರ್ದು. ವೆರಿ ಗುಡ್. ಡಕ್ಕ ಡ ಇಲ್ಲ ಸರ್, ಡಕ್ಕ ಬೇರೆ ಇದೆ ಅನ್ಬೇಕು. ಡಕ್ಕ ಯಾವ್ದಿದೆ ಮಗ? ವೆರಿ ಗುಡ್. ಅಂಬೇಡ್ಕರ್ ಏನು? ವೆರಿ ಗುಡ್, ಶಾಬಾಷ್. ಓಕೆ, ಏನೋ ಸಾಕು. ಸೊ ಇದನ್ನ ಮನೆಯಲ್ಲಿ ನೀವೇನಾದ್ರೂ ಒತ್ತಕ್ಷರ ಬರಲಿಲ್ಲ ಅಂದ್ರೆ ಈ ತರ ಪೇಪರ್ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ಒತ್ತಕ್ಷರ ಕಲಿಯೋದು ಹೆಂಗಂತ ಗೊತ್ತಾಯ್ತಿಲ್ಲ, ಫಸ್ಟ್ ನೀವು ಬಾಯಿಗೆ ಹೆಂಗ ಅನ್ಕೊಂತೀರ ಹಂಗೆ ಬರೀರಿ, ಹಂಗೆ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ಇಲ್ಲಿ ನೋಡಿ, ಈಗ ಇಲ್ಲೊಂದು ಶಬ್ದ ಇದೆ. ಯಾರು ಓದ್ತೀರ ನೀನು ಬಿಟ್ಟು ಬೇರೆ ನೀವು ಎದ್ದಳು ಟ್ರೈ ಮಾಡಿ. ಇದಕ್ಕೆ ಒತ್ತು ಐತೆ ಅಂದ್ಗಾಗ ಇದನ್ನು ಉಸಿರು ನಿಲ್ಲಿಸ್ಬೇಕಂತ. ಉಸಿರು ನಿಲ್ಲಿಸ್. ಸೊ ನೆಕ್ಸ್ಟ್ ಏನ್ ಬಂದ? ಇದು ಏನು? ಧ್ವ. ಧ್ವ
ಧ್ವನಿ 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 ಯಾವ್ದು ಬರುತ್ತೆ ಅದಕ್ಕೆ ಉಸಿರು ನಿಲ್ಲಿಸ್ಬೇಕು. ಓಕೆ, ಈ ತರ ಪ್ರಾಕ್ಟೀಸ್ ಮಾಡಿ ನಿಮ್ಮ ಒತ್ತಕ್ಷರ ಮಾಡ್ಬೇಕಾಗ್ತದೆ. ಓಕೆನಾ? ಅರ್ಥ ಆಯ್ತಾ? ಒತ್ತಕ್ಷರ ಕಂಡಿಡ್ತಾರೆ ಸಜಾತಿ ವಿಜಾತಿ ಯಾವ್ದಂತ ಶಬ್ದ ಹೇಳಿದ್ರೆ ಬೈತೀರಾ? ಸಲ್ಮಾ ಅಂತ ಹೇಳಿದ್ರೆ ಬೈತೀರಾ? ಸಲ್ಮಾ ಯಾರು ಬೈತೀರಾ? ಬೈತೀರಾ? ಸಲ್ಮಾ ನೋಡ್ರಿ, ಯೋಚನೆ ಮಾಡಿ, ಯೋಚನೆ ಮಾಡಿ. ಬೇರೆ ಸಲ್ಮಾ ಈ ಬೈತು ಬರಿ ಬರಿ ಸಲ್ಮಾ ಲಾಸ್ಟ್ ಬರೋದು. ಕರೆಕ್ಟ್. ಸಲ್ಮಾ ಮಾವತ್ತು ನಿನಗೆ ಗೊತ್ತಾಗಿಲ್ಲ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಶಾಬಾಷ್ ಶಾಬಾಷ್, ವೆರಿ ಗುಡ್ ವೆರಿ ಗುಡ್. ಓಕೆ, ಇದು ಇಷ್ಟು ಮೇಡಮ್. ಇವರಿಗೆ ಒತ್ತಕ್ಷರ ನೀವು ಒಂದು ಅರ್ಧ ಗಂಟೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸೊ ಡೈಲಿ ಇದರ ಗ್ರೌಂಡ್ ಹಾಕ್ಸಿ ಅಥವಾ ನಿಮ್ಗಿನ್ನು ಬೇರೆ ಬೇರೆ ವಿಚಾರ ಬಂದ್ರೆ ಅದ್ರ ತಕ್ಕಂಗ ಮಾಡಿಸಿ. ಬಟ್ ಹೇಳುವಾಗ ಟೆಕ್ನಿಕ್ ಈ ತರ ಯೂಸ್ ಮಾಡಿ. ನಾವು ಓದಬೇಕು, ಡ್ರಾಮಾ ಮಾಡಲೇಬೇಕು. ಏನು ಅದನ್ನ ಮಾಡಿದ್ರೆ ಎಂಜಾಯ್ ಆಗ್ತದೆ, ಜೊತೆ ಕಲಿತಾರೆ. ಸೊ ಈ ತರ ಮಾಡಿ ಇಲ್ಲಿಗೆ ನಮ್ಮ ಕ್ಲಾಸ್ ಮುಗೀತು. ಧನ್ಯವಾದಗಳು.